ಎಸ್ ಗ್ಯಾರಂಟಿ ಸರ್ಕಾರ ಅಂತ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಂತ ಸರ್ಕಾರಕ್ಕೆ ಇಂದು ಮಹಿಳೆಯರೆಲ್ಲ ಸೇರ್ಕೊಂಡು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಗ್ಯಾರಂಟಿ ಎಲ್ಲಿದೆ ಅಂತ ಏನ್ ಕೇಳ್ತಾ ಇದ್ದಾರೆ? ಗ್ಯಾರಂಟಿ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಅಂತಹ ಒಂದು ಪರಿಸ್ಥಿತಿ ಈಗ ಬಂದಿದೆ. ಎಸ್, ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಕಂತು ಬರದೆ ಮಹಿಳೆಯರ ಬ್ಯಾಂಕ್ ಖಾತೆಗಳು ಖಾಲಿಯಾಗ್ಬಿಟ್ಟಿದೆ. ಘೋಷಣೆ ದೊಡ್ಡದು, ಆದ್ರೆ ಹಣ ಇಲ್ದಿದ್ರೆ ಆ ಘೋಷಣೆಯ ಬೆಲೆ ಏನು ಅಂತ ಕೇಳ್ತಾ ಇದ್ದಾರೆ. ಘೋಷಣೆ ದೊಡ್ಡದಾಗಿ ಮಾಡೋದಲ್ಲ, ಘೋಷಣೆ ಮಾಡಿದ್ಮೇಲೆ ಅದನ್ನ ಅದೇ ರೀತಿ ನಡ್ಕಬೇಕಲ್ವಾ, ಅದೇ ರೀತಿ ಮಾಡ್ಬೇಕಲ್ವಾ. ಆದ್ರೆ ಎಲ್ಲಿ ಮಾಡ್ತಾ ಇದ್ದಾರೆ? ನಾವು ಪ್ರತಿಯೊಂದು ದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಿರ್ತಕ್ಕಂಥ ವಿಚಾರದ ಬಗ್ಗೆ ಮಾತನಾಡ್ತಾನೆ ಇದ್ದೀವಿ. ನಿನ್ನೆ ಒಂದು ವಿಚಾರ ತಗೊಂಡ್ವಿ, ಇವತ್ತು ಮಹಿಳೆಯರ ಸಮಸ್ಯೆ. ಮಹಿಳೆಯರೆಲ್ಲ ಸೇರ್ಕೊಂಡು ಈಗ ಪ್ರತಿಭಟಿಸ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಗ್ಯಾರಂಟಿ ಸರ್ಕಾರದ ಗ್ಯಾರಂಟಿ ತಲುಪ್ತಾ ಇಲ್ಲ ಅಂತ ಮಹಿಳೆಯರು ಆರೋಪ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆ ಕಂತು ಬಿಡುಗಡೆ ವಿಳಂಬಕ್ಕೆ ಈಗ ಮಹಿಳೆಯರೆಲ್ಲ ಸೇರ್ಕೊಂಡು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರು ಈಗ ಸಿಡಿದೆದ್ದಿದ್ದಾರೆ. ಗೃಹಲಕ್ಷ್ಮಿ ಹಣದ ಕಂತು ಬಿಡುಗಡೆ ವಿಳಂಬಕ್ಕೆ ಗೃಹಿಣಿಯರು ಗರಂ ಆಗಿದ್ದಾರೆ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಇಲ್ಲ, ಅನುದಾನ ಇಲ್ಲ ಅಂತ. ಆದ್ರೆ ಕಮಿಷನ್ ಕಾರ್ಯಕ್ರಮಗಳಿಗೆ ಮಾತ್ರ ಹಣ ಬಿಡುಗಡೆ ಆಗ್ತಾ ಇದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಈಗ ಗೃಹಲಕ್ಷ್ಮಿಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಈಗ ಗ್ರಹಣ ಬಂದಿದೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಈಗ ಗ್ರಹಣ ಬಂದೊದಗಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಜಮಾವಣೆ ಆಗದ ಹಿನ್ನೆಲೆಯಲ್ಲಿ ಈಗ ಮಹಿಳಾ ಮಣಿಗಳು ಸಿಡಿದೆದ್ದಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಕೇವಲ 2,000 ರೂಪಾಯಿ ಅಲ್ಲ, ಅದು ಮನೆಗೆ ಉಸಿರು, ಅದು ಅಡುಗೆ ಮನೆಯ ಬೆಂಕಿ, ಅದು ಮಕ್ಕಳ ಶಾಲಾ ಶುಲ್ಕ, ಅದು ಔಷಧಿಯ ಖರ್ಚು. ಆ ಹಣ ಬರದೇ ಇದ್ದಾಗ ಮನೆಯಲ್ಲೇ ಗೊಂದಲ ಶುರುವಾಗ್ಬಿಡುತ್ತೆ. ಈ ನೋವಿನ ಮಧ್ಯೆ ಸರ್ಕಾರ ಮೌನವಾಗಿದ್ರೆ ಆಕ್ರೋಶ ಜಾಸ್ತಿ ಆಗೋದು ಸಹಜ. ರಾಜ್ಯದಾದ್ಯಂತ 1.26 ಕೋಟಿ ಮಹಿಳೆಯರು ಈ ಯೋಜನೆಯ ಫಲಾನುಭವಿಗಳು. ಅಷ್ಟು ದೊಡ್ಡ ಸಂಖ್ಯೆಯ ಮಹಿಳೆಯರ ಜೀವನಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ 2 ತಿಂಗಳ ವಿಳಂಬ ಸಾಮಾನ್ಯ ವಿಚಾರ ಅಲ್ಲ. 2 ತಿಂಗಳ ವಿಳಂಬ, ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ, 2 ತಿಂಗಳ ವಿಳಂಬ. ಇದು ಕೇವಲ ತಾಂತ್ರಿಕ ಸಮಸ್ಯೆ ಅಲ್ಲ, ಇದು ಆಡಳಿತದ ವೈಫಲ್ಯ ಅಂತ ಜನ ಮಾತನಾಡ್ತಾ ಇದ್ದಾರೆ. ಚಳಿಗಾಲ ಅಧಿವೇಶನದಲ್ಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ 2 ಕಂತುಗಳು ಬಾಕಿ ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ದಿನಾಂಕ ಹೇಳೋದಕ್ಕೆ ಯಾಕೆ ಹಿಂಜರಿಕೆ? ಶೀಘ್ರದಲ್ಲೇ ಅನ್ನುವಂಥ ಉತ್ತರದಿಂದ ಮಹಿಳೆಯರ ಖಾತೆಗೆ ಹಣ ಬರಲ್ಲ. ಸ್ಪಷ್ಟ ದಿನಾಂಕ ಬೇಕು, ಖಚಿತ ಭರವಸೆ ಬೇಕು. ಅದನ್ನೇ ಯಾಕೆ ಕೊಡ್ತಾ ಇಲ್ಲ ಇವರು? ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅನ್ನುವಂಥ ಮಾತು ಜನರ ನಡುವೆ ಹರಿದಾಡ್ತಾ ಇದೆ ಈಗ. ಹಾಗಾದ್ರೆ ಗ್ಯಾರಂಟಿ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಹಣಕಾಸಿನ ಲೆಕ್ಕಾಚಾರ ಇರ್ಲಿಲ್ವೇ? ಹಣಕಾಸಿನ ಲೆಕ್ಕ ಹಾಕಲಿಲ್ವೇ? ಯಾಕೆ ಹಾಕಿಲ್ಲ? ಜನರನ್ನ ನಂಬಿಸಿ ಅಧಿಕಾರಕ್ಕೆ ಬಂದ ಮೇಲೆ ಮಾತು ತಪ್ಪಿದ್ರೆ ಅದನ್ನ ಏನಂತ ಕರಿಬೇಕು? ಪ್ರತಿ ತಿಂಗಳು ಸುಮಾರು 2,200ರಿಂದ 2,400 ಕೋಟಿ ವೆಚ್ಚ ಆಗ್ತಕ್ಕಂಥ ಯೋಜನೆ ಇದು. 2,200ರಿಂದ 2,400 ಕೋಟಿ ವೆಚ್ಚ ಆಗ್ತಕ್ಕಂಥ ಯೋಜನೆ ಇದಾಗಿದೆ. ವರ್ಷಕ್ಕೆ 30,000 ಕೋಟಿಗೂ ಹೆಚ್ಚು ಹಣ ಬೇಕಾಗತ್ತೆ ಇದಕ್ಕೆ. ಇಷ್ಟು ದೊಡ್ಡ ಯೋಜನೆ ನಡೆಸ್ತಕ್ಕಂಥ ಸಾಮರ್ಥ್ಯ ಇಲ್ದಿದ್ರೆ ಮೊದಲೇ ಹೇಳಬೇಕಿತ್ತು. ಈಗ 2 ತಿಂಗಳು ಹಣ ಬಾಕಿ ಇಟ್ಕೊಂಡು ಜನರ ವಿಶ್ವಾಸಕ್ಕೆ ಬೀಗ ಹಾಕೋದು ಎಷ್ಟು ಸರಿ? ಡಿಸೆಂಬರ್ ಹಾಗೂ ಜನವರಿ ಈ 2 ತಿಂಗಳು
ಈ 2 ತಿಂಗಳು ಯಾವುದೇ ಹಣ ಬರಲಿಲ್ಲ, ಯಾರಿಗೂ ಕೂಡ ಬರಲಿಲ್ಲ. ಅದಕ್ಕೆ ಈಗ ಮಹಿಳೆಯರು ಇವಾಗ ರೊಚ್ಚಿಗೆದ್ದಿದ್ದಾರೆ. ಗ್ರಾಮೀಣ ಭಾಗದ ಮಹಿಳೆಯರು ಹೆಚ್ಚು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ 2,000 ಕೊಡುತ್ತೆ ಅಂತ ಹೇಳಿದಾಗ ಆ 2,000 ನಂಬಿ ಜೀವನ ಮಾಡುವಂತವರು ಒಂದಿಷ್ಟು ಜನ ಇದ್ದಾರೆ. ಅದರಲ್ಲೇ ಜೀವನ ಕಳಿಬೇಕು ಅಂತ ಒಂದು ಪರಿಸ್ಥಿತಿ ಕೆಲವು ಭಾಗದ ಜನರಿಗೆ ಇದೆ. ಇದನ್ನ ನಂಬ್ಕೊಂಡು ಅಂತವರ ಪಾಡೇನು ಯೋಚನೆ ಮಾಡಿದೀರಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಸಚಿವರೇ, ನಿಮ್ಮನ್ನೇ ಕೇಳ್ತಾ ಇದೀವಿ, ಯಾಕೆ ನೀವು ಉತ್ತರ ಕೊಡ್ತಾ ಇಲ್ಲ? ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಿ? ಕೆಲವರು ಈ ಹಣದಿಂದ ಸಣ್ಣ ವ್ಯಾಪಾರ ನಡೆಸ್ತಾರೆ, ಕೆಲವರು ಸಾಲ ತೀರಿಸ್ಕೊಳ್ತಾರೆ. ಕಂತು ಬಾರದಿದ್ದರಿಂದ ಸಾಲದ ಬಡ್ಡಿ ಹೆಚ್ಚಾಗುತ್ತೆ. ಈಗ ಅಂದ್ರೆ ಸಾಮಾನ್ಯವಾಗಿ ಹೆಚ್ಚಾಗುತ್ತೆ. ಯಾಕಂದ್ರೆ ಇದನ್ನೇ ನಂಬ್ಕೊಂಡಿರೋ ಅಂತವರು ಸಾಲ ಕೊಟ್ಟಂತವರು ಮನೆ ಬಾಗಿಲಿಗೆ ಬಂದು ಗಲಾಟೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಎಷ್ಟೋ ಜನ ಮಹಿಳೆಯರು ಹೇಳ್ಕೊಳ್ತಾರೆ, ಡೈಲಿ ಮನೆಗೆ ಬಂದು ರೋದನೆ ಕೊಡ್ತಾರೆ, ಮನೆ ಮುಂದೆ ಬಂದು ನಿಲ್ತಾ ಇದ್ದಾರೆ ಅಂತ. ತಾಂತ್ರಿಕ ದೋಷ, GST, ಟ್ಯಾಕ್ಸ್ ಪೇಯರ್ ಸಮಸ್ಯೆ ಹೀಗೆಲ್ಲ ಹೇಳ್ತಾರೆ. ಆದ್ರೆ 1.26 ಕೋಟಿ ಜನರಲ್ಲಿ ಕೆಲವು ಸಾವಿರ ಜನರ ತಾಂತ್ರಿಕ ದೋಷಕ್ಕಾಗಿ ಉಳಿದ ಲಕ್ಷಾಂತರ ಮಹಿಳೆಯರ ಹಣ ತಡೆ ಹಿಡಿಯೋದು ನ್ಯಾಯನಾ? ಗ್ಯಾರಂಟಿ ಸರ್ಕಾರ ಅನ್ನೋ ಪದವೇ ಈಗ ವ್ಯಂಗ್ಯ ಆಗ್ತಾ ಇದೆ. ಜನ ನಗ್ತಾ ಇದ್ದಾರೆ. ಗ್ಯಾರಂಟಿ ಅನ್ನೋ ಪದ ಹೇಳಿದ್ರೆ ನಗ್ತಾರೆ. ಮಹಿಳೆಯರು ಕೇಳ್ತಾ ಇದ್ದಾರೆ, ಗ್ಯಾರಂಟಿ ಅಂದ್ರೆ ಸಮಯಕ್ಕೆ ಹಣ ಸಿಗೋದಲ್ವೇ? ಇಲ್ಲ ಕೇವಲ ಚುನಾವಣಾ ಘೋಷಣೆ ಮಾತ್ರನಾ ಅಂತ ಕೇಳ್ತಾ ಇದ್ದಾರೆ. ಚುನಾವಣೆ ಬಂದಂತ ಸಂದರ್ಭದಲ್ಲಿ, ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಇವರು ಘೋಷಣೆ ಮಾಡೋದು ಅಷ್ಟಕ್ಕೆ ಸೀಮಿತನಾ, ಅಥವಾ ಇದರಿಂದ ಏನಾದ್ರೂ ಪ್ರಯೋಜನ ಆಗ್ಬೇಕಾ ಬೇಡವಾ ಅಂತ? ಇನ್ನಿಷ್ಟು ಕಾರ್ಯಕ್ರಮಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ರಸ್ತೆ, ಕಟ್ಟಡ, ಇತರ ಯೋಜನೆಗಳಿಗೆ ಅನುದಾನ ಸಿಗ್ತಾ ಇದೆ. ಆದ್ರೆ ಗೃಹಲಕ್ಷ್ಮಿ ಮಾತ್ರ ಯಾಕೆ ಬಾಕಿ ಆಗ್ತಾ ಇದೆ? ಸರ್ಕಾರದ ಆದ್ಯತೆಗಳಲ್ಲಿ ಬದಲಾವಣೆ ಆಗಿದೆಯಾ? ಹಾಗಾದ್ರೆ ವಿಪಕ್ಷಗಳು ಸದನದಲ್ಲಿ ಪ್ರಶ್ನಿಸ್ತಾ ಇದ್ರು, ಸ್ಪಷ್ಟ ಉತ್ತರ ಸಿಕ್ಲಿಲ್ಲ ಇದಕ್ಕೆ. ದಿನಾಂಕ ಹೇಳಿ ಅಂತ ಕೇಳಿದಾಗ ಶೀಘ್ರದಲ್ಲೇ ಅಂತ ಇದೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶೀಘ್ರದಲ್ಲೇ ಅನ್ನುವಂಥ ಮಾತನ್ನ ಹೇಳಿ ಜಾರ್ಕೊಳ್ತಾ ಇದ್ದಾರೆ.